ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರು ಈ ಥರ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಗುರು? ಅಲ್ಲ ಗುರು, ಒಂದು ಲೇಡೀಸ್ಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದು ನೀವು ಕಲ್ತಿಲ್ಲ ಅಂದರೆ ಇನ್ನು ಅದು ಯಾವ ಥರ ನೀವು ಜೀವನ ಸಾಗಿಸ್ತೀರಾ, ಇನ್ನು ಯಾವ ಥರ ನೀವು ನಿಮ್ಮ ಲೈಫ್ ಕಟ್ಕೊಂಡು ಹೋಗ್ತೀರಾ, ಇನ್ನು ಯಾವ ಥರ ನೀವು ಹೆಸರು ಮಾಡ್ತೀರಾ, ಇನ್ನು ಯಾವ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸ್ತೀರಾ. ಅದೇ ಅಕಸ್ಮಾತ್ ಏನಾದ್ರು ಹೆಣ್ಮಕ್ಳು ನಿಮ್ಗೇನೋ ಹುಟ್ಟುಬಿಡ್ತು ಅಂದ್ಕೊಳ್ಳಿ, ಅದು ದೇವರೇ ನೋಡ್ಕೊಬೇಕೇನೋ. ಈ ರೇಂಜಿಗೆ ನೀವು ಮರ್ಯಾದೆ ಇಟ್ಟಿದ್ದೀರಾ ಅಂದರೆ ಒಂದು ಹೆಣ್ಮಕ್ಳ ಮೇಲೆ ಆ ದೇವರೇ ನೋಡ್ಕೊಬೇಕಷ್ಟೆ. ಪಾಪ ಆ ದೇವರು ಕೂಡ ಬೇಜಾರಾಗ್ಬಿಡುತ್ತೆ, ಯಾವನಪ್ಪ ಇವ್ನು ಹೆಂಗಪ್ಪ ಹುಟ್ಟಿಸ್ಬಿಟ್ಟೆ ನಾನು ಅಂತ. ಬಿಸ್ನೆಸ್ ಮಾಡ್ಬೇಕಂದ್ರೆ ನನ್ನ ಕೆಲಿ ಕೆಟ್ಕೋ ಮಾತ್ಕೊಳ್ಳ ಬರಂಗೆ ಮಾಡ್ಬೇಡಪ್ಪ ನೀನು, ಆಯ್ತಾ? ನಾನು ಏನೇ ಹೇಳ್ತೀನಿ ಅಂದ್ರೆ ಅಪ್ಪು ಸಾರು ಪಾಪ ಅವ್ರು ಸತ್ತೋಗಿದಾರ, ಫ್ಯಾಮಿಲಿ ಬಗ್ಗೆ ಮಾತಾಡೋದು ಕೂಡ ಆದ್ರೂ ಮಾತಾಡ್ಬೇಕು ನಾವು. ಇವಾಗಿರೋ ಪರಿಸ್ಥಿತಿ ಮಾತಾಡ್ಲೇಬೇಕು ನಾವು. ಬಟ್ ಅಪ್ಪು ಸಾರು ಮಿಸ್ಸಸ್ ಅವ್ರಿಗೆ ಬೇರೆ ತರ ಕಮೆಂಟ್ ಹಾಕಿದ್ದಕ್ಕೆ, ಯಾರೋ ಫೇಕ್ ಐಡಿ ಇಟ್ಕೊಂಡು ಯಾವನೋ ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಈ ತರ ಉಳಿತಾ ಇದೆ ಅಲ್ವಾ? ಅದೇ ಅಪ್ಪು ಸರ್ ಫ್ಯಾನ್ಸು ಡಿಬಾಸ್ ಅವ್ರದ ವಿಡಿಯೋ ಫೋಟೋಸ್ ಎಲ್ಲ ಹಾಕೊಂಡು ಕೆಟ್ಟ ಎಲ್ಲ ಟ್ರೋಲ್ ಮಾಡ್ತಾರೆ. ಅವಾಗೆಲ್ಲ ಹೋಗಿದೆ ನೀನು ಸಡನ್ ನನ್ನ ಮಗನ ಗೆಣಸಿ ಹಾಕೋಗಿದ ಸಡನ್ ನನ್ನ ಮಗನ ನಾಚಿಕೆ ಆಗಲ್ಲ ನಿನಗೆ? ಇವರು ಅಲ್ಲ, ಒಬ್ಬರು ಲೇಡೀಸ್ ಬಗ್ಗೆ ಮಾತಾಡಿದಾಗ ಆಬ್ವಿಯಸ್ಲಿ ಇನ್ನೊಂದು ಲೇಡೀಸ್ಗೆ ಅದು ಹರ್ಟ್ ಆಗಬೇಕು, ಇಟ್ ಶುಡ್ ಅಜಿಟೇಟ್ ಹರ್, ಕೋಪ ಬರಬೇಕು ಅವ್ರಿಗೆ. ಬಟ್ ಇವ್ರಿಗೆ ಅದು ಎಂಟರ್ಟೈನ್ಮೆಂಟ್. ಇದನ್ನು ಯೂಸ್ ಮಾಡ್ಕೊಂಡು ನಾನು ವ್ಯೂಸ್ ತೊಗೊಳ್ಳೋಣ, ಇದನ್ನು ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಬೆಳೆಸ್ಕೊಳೋಣ. ಈ ವಿಡಿಯೋಯಿಂದ ನಿಮ್ಗೆ ಅದೆಷ್ಟು ದುಡ್ಡು ಬಂತ ಗೊತ್ತಿಲ್ಲ. ಅಕಸ್ಮಾತ್ ನಿಮ್ಗೊಂದು ಐಡಿಯಾ ಇದ್ದರೆ ಫ್ಯೂಚರ್ ನೀವು ವಿಡಿಯೋ ಮಾಡಬೇಡಿ. ನಿಮ್ಗೆ ಈ ವಿಡಿಯೋಯಿಂದ ಅದೆಷ್ಟು ದುಡ್ಡು ಬಂದಿದೆಯೋ ನಮ್ಗೆ ಹೇಳ್ಬಿಡಿ, ದಯವಿಟ್ಟು ನಾವೇ ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ. ಈ ಥರ ವೀಡಿಯೋಸ್ ಮಾಡಿಕೊಂಡು ಈ ಥರ ನಿಮ್ಮ ಮಾನ ಮರ್ದಿನ, ನಮ್ಮ ಮಾನ ಮರ್ದಿನ ಹೋಗ್ತಾ ಇಲ್ಲ, ನಿಮ್ಮ ಮಾನ ಮರ್ದಿ ನೀವೇ ಹರಾಜು ಹಾಕ್ಕೊಂಬೇಡ್ರಿ, ಓಕೆನಾ? ಒಬ್ಬ ಹೆಣ್ಣು ಮಗುವಾಗಿ ನಿಮಗೆ ಇನ್ನೊಂದು ಹೆಣ್ಣು ಮಗುನ ಟ್ರೋಲ್ ಮಾಡಿದಾಗ ನಿಮಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗಬೇಕು. ಏನಪ್ಪ ಹಿಂಗೆ ನಡೀತದೆ, ಹೋಗ್ಬಿಟ್ಟು ನಾವು ಕಣ್ಸೋಣ, ನಾವು ಹೋಗ್ಬಿಟ್ಟು ಇದು ಮಾಡೋಣ ಅಂತ ನಿಮ್ಗೆ ಅನಿಸ್ಬೇಕು. ಅದನ್ನು ಬಿಟ್ಟು ನೀವು ಅಪ್ಪೂರ ಬಗ್ಗೆ ಮಾತಾಡಬಾರ್ದು, ಬಟ್ ಇವಾಗ ಮಾತಾಡಬೇಕಾಗೋ ಪರಿಸ್ಥಿತಿ ಬರ್ತಾ ಇದೆ ಅಂತ ಜಸ್ಟಿಫೈ ಮಾಡ್ಕೊತಾ ಇದ್ದೀರಾ. ಅಪ್ಪು ಬಾಸ್ ಬಗ್ಗೆ ಮಾತಾಡ್ರಿ, ಹೋಗಲಿ, ಏನು ಮಾಡೋಕ್ಕಾಗಲ್ಲ. ನೀವು ಎಲ್ಲ ಬಿಟ್ಟು ರೆಡಿ ಆಗಿಬಿಟ್ಟಿದ್ರೆ ನಾವೇನೋ ಬಿಡ್ರಪ್ಪ. ಯಾಕಂದರೆ ನಮಗೆ ನಿಮ್ಮ ಥರ ಮಾತಾಡೋಕ್ಕೆ ಬರಲ್ವೇ? ಅವನೇನೋ ಟ್ವೀಟ್ ಹಾಕ್ದ, ಅದನ್ನ ಜಸ್ಟಿಫೈ ಮಾಡೋಕೆ ಒಂದಷ್ಟು ಜನ, ಆ ಜಸ್ಟಿಫೈ ಅದರಲ್ಲಿ ಮತ್ತೆ ಸ್ಟಾರ್ಟ್. ರಾಜವಂಶ ಇವ್ರನ್ನ ಸಾಯಿಸ್ಬಿಟ್ರು, ಅವ್ರನ್ನ ಸಾಯಿಸ್ಬಿಟ್ರು. ಥೂ, ಅಲ್ಲ ನಿಮ್ಮ ಹತ್ರ ಅದು ಏನು ಪ್ರೂಫ್ಗಳಿದೆಯೋ ಗೊತ್ತಿಲ್ಲ, ಅದು ಯಾರನ್ನ ಸಾಯಿಸ್ಕೊಂಡವರು. ನಾನು ಇದ್ರ ಬಗ್ಗೆ ಆ್ಯಕ್ಚುಲಿ ವೀಡಿಯೋ ಯಾಕೆ ಇಷ್ಟು ಲೇಟಾಗಿ ಮಾಡ್ತಾಯಿದ್ದೀನಿ ಅಂದರೆ, ಇದ್ರ ಬಗ್ಗೆ ಕ್ಲೀನಾಗಿ ನೋಡ್ಬಿಟ್ಟು, ಕ್ಲೀನಾಗಿ ಅನಲೈಸ್ ಮಾಡಿಬಿಟ್ಟು, ಕ್ಲೀನಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಒಂದು ಕ್ಲಾರಿಟಿ ಕೊಡೋಣ ಅಂತ ನಾನು ಇಷ್ಟು ದಿನ ಬಿಟ್ಟೆ. ಬಟ್ ಅಕಸ್ಮಾತ್ ನಾನು 3 days ಬ್ಯಾಕ್ ವೀಡಿಯೋ ಮಾಡಿದರೆ ಆಬ್ವಿಯಸ್ಲಿ ನಾನು ನನ್ನ ಸೆನ್ಸಸಲ್ಲಿ ಇರ್ತಾ ಇರಲಿಲ್ಲ, ನಾನು ಏನು ಸಿಕ್ಕಿದೆ ಅದು ಮಾತಾಡ್ತಾ ಇದ್ದೆ. ಬಿಕಾಸ್ ಈ ಪೋಸ್ಟ್ ನೋಡಿದ್ಮೇಲೆ, ಗಜಬ್ ಪಡೆ ಅಂತ ಒಂದು ಫ್ಯಾನ್ ಪೇಜ್ ಇದು, ಈ ಪೋಸ್ಟ್ ನೋಡಿದ್ಮೇಲೆ ಯಾರಿಗೆ ಆಗಿರಲಿ, ಅದು ಯಾವನಿಗೆ ಆಗಿರಲಿ, ತುಂಬಾ ಕೋಪ ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ, ಆ ರಕ್ತ ಹಂಗೆ ಕುದಿಯುತ್ತೆ. ಸೊ ತಂಪಾದ್ಮೇಲೆ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಕಾದೆ. ಸೊ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಈ 3 daysಲ್ಲಿ ಏನೇನೆಲ್ಲ ಆಯಿತು ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ರಿಯಾಕ್ಷನ್ ಕೊಡ್ತೀನಿ, ಆಮೇಲೆ ಏನೇನೆಲ್ಲ ನಡೀತಾ ಇದೆ ಅದು ಕ್ಲೀನಾಗಿ ಒಂದು ಬ್ರೀಫಾಗಿ ಒಂದು ಇದು ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ವೀಡಿಯೋ ಪೂರ್ತಿಯಾಗಿ ನೋಡಿ. ಗಜಪಡೆ ಅಂತ ಒಂದು ಫ್ಯಾನ್ ಪೇಜ್ ಗುರು, ಇದು ಫ್ಯಾನ್ ಪೇಜ್ ಅಂತ ನಾವು ಕರೆಯೋಕ್ಕಾಗಲ್ಲ, ಇದು ಏನು ಪೇಜ್ ಅಂತಲೂ ಕರೆಯೋಕ್ಕಾಗಲ್ಲ. ಈ ಪೇಜಲ್ಲಿ ನಮ್ಮ ದರ್ಶನ್ ಸರ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಒಳ್ಳೆ ಪೋಸ್ಟ್ಗಳಾಗ್ತಾರೆ ಇವರು. ಈ ಮನುಷ್ಯ ಅನ್ನೋದು ಅನ್ಸ್ಕೊಳೋಕೆ ಕೂಡ ಲಾಯ್ಕಿಲ್ಲ ಈ ಮನುಷ್ಯ, ಓಕೆನಾ? ದರ್ಶನ್ ಸರ್ ಬಗ್ಗೆ ಒಳ್ಳೆ ಪೋಸ್ಟ್ ಆಗ್ತಾನೆ, ಓಕೆ, ವೆಲ್ ಆ್ಯಂಡ್ ಗುಡ್. ಒಂದು ಫ್ಯಾನ್ ಪೇಜ್ ಅಂದಮೇಲೆ ದರ್ಶನ್ ಸರ್ ಬಗ್ಗೆ, ಅವರ ಫೇವ್ರೇಟ್ ಆ್ಯಕ್ಟರ್ ಬಗ್ಗೆ ಒಳ್ಳೆ ಪೋಸ್ಟ್ಗಳಾಗಬೇಕು, ಓಕೆ, ವೆಲ್ ಆ್ಯಂಡ್ ಗುಡ್. ಬಟ್ ದರ್ಶನ್ ಸರ್ ಬಿಟ್ಟು ಇನ್ನು ಯಾವುದೇ ಆ್ಯಕ್ಟರ್ ಬಗ್ಗೆ ಒಳ್ಳೆ ಪೋಸ್ಟ್ ಇರಲ್ಲ. ಒಳ್ಳೆ ಪೋಸ್ಟ್ ಇಲ್ಲ, ಓಕೆ, ದಟ್ ಈಸ್ ಆಲ್ಸೋ ಓಕೆ. ನಿಮ್ಮ ಆ್ಯಕ್ಟರ್ ಬಗ್ಗೆ ಮಾತ್ರ ಪೋಸ್ಟ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಒಳ್ಳೆ ಪೋಸ್ಟ್ ಬೇಡ ಗುರು, ಬರೀ ಕೆಟ್ಟದೆ. ದರ್ಶನ್ ಸರ್ ಬಿಟ್ಟು ಇನ್ನು ಯಾವ ಆ್ಯಕ್ಟ್ರ್ ಬಗ್ಗೆ ನೀವು ಈ ಪೇಜ್ ತೆಗೆದು ನೋಡಿದ್ರು ಬರೀ ಕೆಟ್ಟ ಪೋಸ್ಟ್ಗಳೇ. ಅದು ಏನಂತ ಗೊತ್ತಾಗಲ್ಲ ನಿಮಗೆ, ಬಿಡಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ಅಗೇನ್ಸ್ಟ್ ಅಲ್ಲ, ಇದು ಫಸ್ಟ್ ಹೇಳ್ಬಿಡ್ತಾ ಇದ್ದೀನಿ. ಯಾವ ಆ್ಯಕ್ಟರ್ಗೂ ನಾನು ಅಗೇನ್ಸ್ಟ್ ಅಲ್ಲ. ಈ ಮ್ಯಾಟ್ರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಇದ್ರ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಈ ಥರ ಹೆಸರು ಚೇಂಜ್ ಮಾಡ್ಕೊತಾನೆ. ಈ ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆ ಅದು ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಕೆಲವೊಂದು ಜನ, ಒಂದು ಗುಂಪು ಜನ ಬಂದ್ಬಿಟ್ಟು ಸುದೀಪ್ ಅಭಿಮಾನಿಗಳು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ, ಇವ್ರನ್ನೆಲ್ಲ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಎಡಿಟ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ಟ್ವೀಟ್ಗಳು ಹಾಕ್ಬಿಡೋದು. ಆವಾಗ ಜನರಿಗೆ ಕನ್ಫ್ಯೂಷನ್,
ಅಲ್ಲ ನಿನ್ನೆ ಇದು ಗಜಪಡೆ ಅಂತಿತ್ತು, ಇವತ್ತು ಸುದೀಪ್ ಅಭಿಮಾನಿ ಅಂತಿದೆ. ಓಕೆ, ಇದು ಒಂದು ಕಡೆ ಜನರಿಗೆ ಈ ಥರ ಕನ್ಫ್ಯೂಷನ್ ಆದರೆ, ಇನ್ನೊಂದು ಕಡೆ ಜನರಿಗೆ ಸುದೀಪ್ ಸರ್ ಅಭಿಮಾನಿಗಳು ಏನಕ್ಕೆ ಈ ಥರ ಮಾತಾಡ್ತವ್ರೆ ಅಂತ ಇನ್ನೊಂದು ಕಡೆ. ಸೊ ಈ ಥರ ಕನ್ಫ್ಯೂಷನ್ ಹುಟ್ಟಿಸ್ಬಿಟ್ಟು ಲಾಸ್ಟಿಗೆ ಆ ಮ್ಯಾಟ್ರನ್ನ ಕ್ಲೋಸ್ ಮಾಡೋಕ್ಕೆ ನೋಡಿದ್ರು. ಬಟ್ ಆ ಮ್ಯಾಟ್ರ್ ಕ್ಲೋಸ್ ಆಗಲಿಲ್ಲ. ಎಷ್ಟೊಂದು ಜನ ಆ ಥರ ಸ್ಕ್ರೀನ್ಶಾಟ್ ಎಲ್ಲ ಇತ್ತು. ಸೊ ಈ ಮ್ಯಾಟ್ರ್ ಹಂಗೆ ಹೇಳ್ಕೊಂಬಂತು. ಲಾಸ್ಟಿಗೆ ನಮ್ಮ CM ಸರೇ ಒಂದು ಟ್ವೀಟ್ ಹಾಕಿದ್ರು, ಈ ಥರ ಮಾಡಿರೋದನ್ನು ನಾನು ತೀವ್ರ ಖಂಡಿಸ್ತೀನಿ ಆ್ಯಂಡ್ ಕಠಿಣ ಶಿಕ್ಷೆ ಆಗಲೇ ಆಗುತ್ತೆ, ಸೊ ಯಾರೇ ಮಾಡಿದ್ರು ಹಿಡಿತೀವಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಹಾಕಿದ್ರು. ದಟ್ ಇಸ್ ಜಸ್ಟ್ ಬ್ರೀಫ್ ಎಕ್ಸ್ಪ್ಲನೇಷನ್. ಫುಲ್ ಟ್ವಿಟ್ರಲ್ಲಿ ಹೋಗಿ ನೋಡಿ. ಸೊ ಈ ಥರ ಹಾಕಿದ್ಮೇಲೆ ಸೊ ಇವಾಗ ಆ ಮನುಷ್ಯ ಆ ಅಕೌಂಟ್ನ ಡಿಲೀಟ್ ಮಾಡ್ಕೊಂಡವನೋ ಪ್ರೈವೇಟ್ ಮಾಡ್ಕೊಂಡವನೋ ಗೊತ್ತಿಲ್ಲ, ಒಟ್ನಲ್ಲಿ ಅಕೌಂಟ್ ಇಲ್ಲ ಅಲ್ಲಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಏನು ಸಿಕ್ತಿದ್ರಿಂದ ಒಂದು ನಯಾ ಪೈಸೆ ಏನಾದರೂ ಸಿಗ್ತಾ? ಎಸ್, ಆಬ್ವಿಯಸ್ಲಿ ಕೆಲವೊಬ್ಬರು ಫ್ಯಾನೋರ್ಸ್ ಮಾಡಿಕೊಂಡೇ ದುಡ್ಕೊಂಡು ಪಾಪ ಅವ್ರಿಗೆ 3 ಹೊತ್ತು ಊಟಕ್ಕೆ ದುಡ್ಡು ಬರ್ತಾ ಇದೆಯೋ ಅವ್ರ ಬಗ್ಗೆ ಮಾತಾಡೋದು ಬೇಡ ಪಾಪ. ಬಟ್ ಈ ಮನುಷ್ಯನಿಗೆ ಅದು ಏನು ಸಿಗ್ತೋ ಗೊತ್ತಿಲ್ಲ. ಇಲ್ಲಾಂದ್ರೆ ಆ ಥರ ಬೆಳಿಬೇಕು ಅಂತ ಈ ಥರ ಮಾಡೋದನ್ನ, ಇಲ್ಲ ಅಷ್ಟೊಂದು ಹೊಟ್ಟೆ ಉರಿ ಹಿಡ್ಕೊಂಡಿದ್ದಾನ, ಏನೂ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಏನಾದರೂ ಕೇಳಿದ್ರೆ ಅಪ್ಪು ಬಾಸ್ ಫ್ಯಾನ್ಸ್ ಈ ಥರ ಮಾಡ್ತಾಯಿದ್ದಾರೆ, ಅವ್ರು ಮಾಡಿದ್ರೆ ಕರೆಕ್ಟು, ನಾವು ಮಾಡಿದ್ರೆ ರಾಂಗ್ ಅಂತ ಹೇಳ್ತವ್ರೆ. ನಾನೊಂದು ಹೇಳ್ತೀನಿ, ಅಪ್ಪು ಬಾಸ್ ಫ್ಯಾನಾಗೆ ಹೇಳ್ತಾ ಇದ್ದೀನಿ, ಈ ಥರ ಹೆಣ್ಮಕ್ಳ ಬಗ್ಗೆ ಟ್ರೋಲ್ ಮಾಡೋದು ಅದು ಯಾವನೇ ಆಗಿರಲಿ ಕೆಟ್ಟದು. ಅದು ಯಾರು ಫ್ಯಾನೇ ಆಗಿರಲಿ, ಫ್ಯಾನಿಸಮ್ ಸೈಡಿಗೆ ಇಟ್ಬಿಡಿ ಫಸ್ಟು. ಫ್ಯಾನಿಸಮ್ ಬಿಟ್ಟು ಮಾತಾಡಿ. ಅವನೇನೋ ಟ್ವೀಟ್ ಹಾಕ್ದ, ಅದನ್ನ ಜಸ್ಟಿಫೈ ಮಾಡೋಕೆ ಒಂದಷ್ಟು ಜನ, ಆ ಜಸ್ಟಿಫೈ ಮಾಡೋದ್ರಲ್ಲಿ ಮತ್ತೆ ಸ್ಟಾರ್ಟ್. ರಾಜವಂಶ ಇವ್ರನ್ನ ಸಾಯಿಸ್ಬಿಟ್ರು, ಅವ್ರನ್ನ ಸಾಯಿಸ್ಬಿಟ್ರು. ಥೂ, ಅಲ್ಲ ನಿಮ್ಮ ಹತ್ರ ಅದು ಏನು ಪ್ರೂಫ್ಗಳಿದೆಯೋ ಗೊತ್ತಿಲ್ಲ, ಅದು ಯಾರನ್ನ ಸಾಯಿಸ್ಕೊಂಡವರು. ಮತ್ತು ಅದ್ರ ಪ್ರಕಾರ ನೋಡಿದ್ರೆ ನಮ್ಮ ಸರ್ಕಾರ ವೇಸ್ಟ್ ಅಲ್ವಾ? ನಿಮ್ಮ ಪ್ರಕಾರ ನೋಡಿದ್ರೆ ನಮ್ಮ ಪೊಲೀಸು ಎಲ್ಲ ಸುಮ್ಮನೆ ಏನೂ ಮಾಡ್ತಾನೆ ಇಲ್ಲ. ರಾಜವಂಶ ಅಷ್ಟೊಂದು ಜನ ನಟರನ್ನ ಸಾಯಿಸ್ಕೊಂಬಂದ್ರು, ರಾಜವಂಶನ ಒಂದಿನೂ ಏನು ಶಿಕ್ಷೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ಐ ಮೀನ್ ಇನ್ವೆಸ್ಟಿಗೇಷನ್ ಕೂಡ ಮಾಡಲಿಲ್ಲ. ಕರೆಕ್ಟ್ ಅಲ್ವಾ ನೀವು ಹೇಳೋದು? ಏನೇ ಆಗಲಿ, ಕೆಲವೊಂದಿಷ್ಟು ಗುಂಪಿದಾವೆ ಗುರು, ಅದೇನಾದ್ರೂ ಅಷ್ಟೇ. ಅಪ್ಪು ಸರ್ ಕೂಡ ಅನ್ನಲ್ಲ, ಬೇರೆ ಮಾತುಗಳಂತಾರೆ. ಸೊ ಅದೆಲ್ಲ ಮಾತುಗಳು ನನ್ನ ವೀಡಿಯೋಲ್ಲಿ ಬೇಡ. ತುಂಬ ಚಿಕ್ಕ ಮಕ್ಕಳು ನೋಡ್ತಾ ಇರ್ಬೋದು, ದೊಡ್ಡ ವಯಸ್ಸಾಗಿರೋ ನೋಡ್ತಾ ಇರ್ಬೋದು. ಸೊ ವಲ್ಗರ್ ಇಲ್ಲದೆ ಕರೆಕ್ಟಾಗಿ ಮಾತಾಡ್ತೀನಿ. ಡ್ರಗ್ಸ್ ತೊಗೊಂಡು ಹೋಗ್ಬಿಟ್ಟ, ಅಪ್ಪು ಸ್ಮಗ್ಲಿಂಗ್ ಮಾಡ್ತಾಯಿದ್ದ, ಅಪ್ಪು ಏನೋ ಅವ್ರ ಅಕ್ಯೂಸೇಷನ್ಸ್ ಅಪ್ಪ. ಅವ್ರಿಗೆ ಇಷ್ಟ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು. ಸಾರಿ, ಸ್ವಲ್ಪ ಟಾಪಿಕ್ಕಿಂದ ಆ ಕಡೆ ಹೋದೆ. ಸೊ ಈ ಥರ ಗಜಪಡೆ ಪೋಸ್ಟ್ ಹಾಕಿದ್ಮೇಲೆ ಇದನ್ನು ಜಸ್ಟಿಫೈ ಮಾಡೋಕ್ಕೊಂದು ಗುಂಪು. ಆ್ಯಂಡ್ ಎಸ್, ಅಗೇನ್ ಹೇಳ್ತಾ ಇದ್ದೀನಿ, ಅಗೇನ್ ನಾನು ಲಾಸ್ಟ್ವರೆಗಿದೆ ಹೇಳ್ತೀನಿ, ಯಾವ ಫ್ಯಾನ್ಸೇ ಆಗಿರಲಿ, ಅಪ್ಪು ಬಾಸ್ ಫ್ಯಾನ್ಸೇ ಆಗಿರಲಿ, ಹೆಣ್ಮಕ್ಳ ಬಗ್ಗೆ ಮಾತಾಡೋದು ತಪ್ಪು. ಯಾರಾದರೂ ಮಾತಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಡಿ. ಇದು ಇನ್ನೊಬ್ರು ಹೋಗ್ಬಿಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹೋಗಿ ತಿಂದರೆ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ. ಕರೆಕ್ಟ್ ಅಲ್ವಾ? ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದು ಅವ್ರನ್ನ ಬೆಳೆಸಿರೋದಂಗೆ, ಅವ್ರು ಬೆಳೀತಾರೋದಂಗೆ, ಮುಂದೆ ಹೋಗೋದು ಹಂಗೆ. ಅವ್ರಿಗೆ ಅಕ್ಕ ತಂಗಿ ಇಲ್ಲ ಅಂದ್ರೂ ಅವ್ರಿಗೊಬ್ಬ ಅಮ್ಮ ಇರ್ತಾರೆ, ಅಮ್ಮನ ಕೂಡ ಮರ್ಯಾದೆ ಕೊಡದೆ ಮಾತಾಡ್ತಾರೆ ಅಂದಮೇಲೆ ಇನ್ನು ಈ ಜನ್ಮನೇ ವೇಸ್ಟ್ ಅವ್ರ ಬಿಟ್ಟಕ್ಕೆ. ಇವಾಗ ನೀವು ಮಾತಾಡ್ಕೊತೀವಿ ಎಷ್ಟು ಆರಾಮಾಗಿ. ನಮ್ಮ ಲೈಫು ಈ ವಿಡಿಯೋ ಆದಮೇಲೆ ನನ್ನ ಲೈಫ್ ನಾನು ನೋಡ್ಕೊತೀನಿ, ನಿಮ್ಮ ಲೈಫ್ ನೀವು ನೋಡ್ಕೊತೀರ. ಬಟ್ ಅಶ್ವಿನಿ ಮ್ಯಾಮು, ಶಿ ಹ್ಯಾಸ್ ಟು ಲಿವ್ ವಿತ್ ದಟ್ ಫ್ಯಾಕ್ಟ್. ಬಾಸ್ ಇಲ್ಲ, ಐ ಮೀನ್ ಅವ್ರ ಗಂಡ ಇಲ್ಲ, ಶಿ ಹ್ಯಾಸ್ ಟು ಲಿವ್ ವಿತ್ ದಟ್ ಫ್ಯಾಕ್ಟ್. ನಾವು ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಬೇಕು ಯಾವತ್ತು, ಇಲ್ಲಾಂದ್ರೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಥರ ನೋವು ತರಬಾರ್ದು ಯಾರಿಗೇ ಆಗಿರಲಿ. ಅದು ಅಶ್ವಿನಿ ಮ್ಯಾಮ್ ಆಗಿರಲಿ, ಇನ್ನು ಬೇರೆ ಹೆಣ್ಮಗು ಆಗಿರಲಿ, ಇನ್ನು ಬೇರೆಯವರಾಗಿರಲಿ, ನಮ್ಮ ಪಕ್ಕದ ಮನೆಯವರಾಗಿರಲಿ, ಅವ್ರ ಪಕ್ಕದ ಮನೆಯವರಾಗಿರಲಿ, ಯಾರಿಗೇ ಆಗಲಿ ಈ ಥರ ಹರ್ಟ್ ಮಾಡೋದಿದೆಯಲ್ಲ, ತುಂಬಾ ತಪ್ಪು. ಇಟ್ ಈಸ್ ರಾಂಗ್ ಆನ್ ಸೋ ಮೆನಿ ಲೆವೆಲ್ಸ್. ನಾನು ಅಪ್ಪು ಬಾಸ್ ಫ್ಯಾನಾಗಿ ಮಾತಾಡೋಕ್ಕೆ ಬರ್ತಾಯಿಲ್ಲ ನಾನಿಲ್ಲಿ. ಎಸ್, ಅಗೇನ್ ಐಮ್ ಟೆಲಿಂಗ್, ಮತ್ತೆ ಹೇಳ್ತಿದ್ದೀನಿ, ಯಾಕಪ್ಪ ಇಷ್ಟೊಂದು ರಿಪೀಟ್ ಮಾಡ್ತಿದ್ದೆ ಅಂದರೆ, ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ತುಂಬ ತಪ್ಪಿದೆ. ಹೆಣ್ಮಕ್ಳನ್ನ ಟ್ರೋಲ್ ಮಾಡೋದು ತುಂಬಾ ತಪ್ಪು. ಯಾರೇ ಫ್ಯಾನ್ ಆಗಿರಲಿ ಈ ಥರ ಇದಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಈ ಥರ ಇದು ಹೋದಾಗ ಅವ್ರನ್ನ ಜಸ್ಟಿಫೈ ಮಾಡಬೇಡ್ರಿ. ಯಾವ ಒಬ್ಬ ಏನೋ ಪೋಸ್ಟ್ ಹಾಕ್ದ, ಎಲ್ಲರೂ ಒಂದೇ ಥರ ಇರಲ್ಲ. 5 ಬೆರಳುಗಳು ಒಂದೇ ಥರ ಇಲ್ಲ. ಹಂಗೆ ಎಲ್ಲ ಫ್ಯಾನ್ಸ್ ಒಂದೇ ಥರ ಇರಲ್ಲ. ಯಾರೋ ತಪ್ಪು ಮಾಡ್ದ ಅಂತ ಹೇಳ್ಬಿಟ್ಟು ನಾವು ಹೋಗಿ ಜಸ್ಟಿಫೈ ಮಾಡಿಕೊಂಡ್ರೆ ನಾವು ತಪ್ಪಾಗ್ತೀವಿ. ಯಾರೋ ತಪ್ಪು ಮಾಡ್ದೆ ಅಂದರೆ ನಿಮ್ಗೆ ಗೊತ್ತಿದ್ರೆ ಹೋಗ್ಬಿಟ್ಟು ಡಿಲೀಟ್ ಮಾಡಿಸಿ. ಅಪ್ಪು ಬಾಸ್ ಫ್ಯಾನ್ಸ್ಗೆ ಹೇಳ್ತಾ ಇರೋದು, ನಿಮ್ಗೆ ಗೊತ್ತಿದ್ದು ಹೋಗಿ ಡಿಲೀಟ್ ಮಾಡಿಸಿ. ಒಂದು ಹೆಣ್ಮಗನ ನಾವು ಟ್ರೋಲ್ ಮಾಡೋದು ನಮಗೂ ಅವ್ರಿಗೆ ವ್ಯತ್ಯಾಸ ಬರಲ್ಲ. ನಮಗೂ ಅವ್ರಿಗೆ ವ್ಯತ್ಯಾಸ ಇರೋದೇ ಬೆಟರು. ಹಂಗೆ ನೋಡಿದ್ರೆ ಅದೇ ಬೆಟರು. ಯಾಕೋ ನನಗೆ ಈ ವಿಡಿಯೋ ಅದಕ್ಕೆ ನಾನು ಇಷ್ಟು ಲೇಟಾಗಿ ಮಾಡ್ತಾ ಇರೋದು. ಅವತ್ತು ಮಾಡಿದರೆ ಅದು ಬೇರೆ ಥರ ಇರ್ತಾಯಿತ್ತು. ಆ್ಯಂಡ್ ಈ ವಿಡಿಯೋ ಮಾಡಿದ್ಮೇಲೆ ತುಂಬ ಜನ ಥ್ರೆಟನ್ ಮಾಡ್ತಾರೆ, ಏನಪ್ಪ ಹಿಂಗೆ ಮಾತಾಡ್ಬಿಟ್ಟೆ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ, ನಮ್ಮ ಡಿ ಬಾಸ್ ಫ್ಯಾನ್ಸ್ ಬಗ್ಗೆ ಯಾಕೆ ಇಷ್ಟು ಮಾತಾಡಿದೆ, ನನ್ನ ನಂಬರ್ ಹುಡುಕ್ತಾರೆ, ನನಗೆ ಕಾಲ್ ಮಾಡ್ತಾರೆ, ನನಗೆ ಥ್ರೆಟನ್ ಮಾಡ್ತಾರೆ, ವಿಡಿಯೋ ಡಿಲೀಟ್ ಮಾಡು, ಅದು ಮಾಡು, ಇದು ಮಾಡು. ಇವೆಲ್ಲ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ನಾವೇನು ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಭಯ ಬೀಳ್ಸಿದ್ರೆ ಭಯ ಬಿದ್ದುಬಿಡೋದಕ್ಕೆ. ನಮಗೊಂದು ರೈಟ್ ಇದೆ, ನಾವು ಮಾತಾಡ್ತೀವಿ.
ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು. ನನ್ನ ಇದನ್ನ ಹಿಡ್ಕೊಂಡು ನನ್ನ ಟ್ರೋಲ್ ಮಾಡಿದ್ರೆ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಪಬ್ಲಿಕ್ ಸ್ಪೇಸಲ್ಲಿ ಬಂದ್ಬಿಟ್ಟು ಏನಾದರೂ ಮಾತಾಡಿದಾಗ ಒಂದಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಒಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ದಯವಿಟ್ಟು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ಒಂದು ಕಮೆಂಟ್ ಹಾಕ್ಬಿಡಿ, ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ನಾನು ಇಷ್ಟು ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.